ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಲಾಂಗ್ ಡೇಸ್ ಜರ್ನಿ ಇಂಟು ನೈಟ್ ಪ್ಲೇ ಬೈ ಯೂಜಿನ್ ಓನಿಯಲ್ ಈ ಒಂದು ಪ್ಲೇ, ಈ ನಾಟಕದ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ಯೂಜಿನ್ ಓನಿಯಲ್ ಇವರು ಅಮೇರಿಕನ್ ಒಬ್ಬ ಪ್ಲೇ ರೈಟ್ ಆಗಿರ್ತಾರೆ. ಈ ಒಂದು ಲಾಂಗ್ ಡೇಸ್ ಜರ್ನಿ ಇಂಟು ನೈಟ್ ಇದು 4 ಆ್ಯಕ್ಟ್ಸ್ ಪ್ಲೇ, 4 ಆ್ಯಕ್ಟ್ಗಳನ್ನು ಹೊಂದಿರತಕ್ಕಂತಹ ಒಂದು ಪ್ಲೇ ಆಗಿರುತ್ತೆ. ಈ ಒಂದು ನಾಟಕವು ಒಂದು ಕುಟುಂಬದಲ್ಲಿ ನಡೀತಕ್ಕಂತಹ ಒಂದು ದಿನದ ಒಂದು ನಾಟಕವಾಗಿರುತ್ತೆ. ಇಲ್ಲಿ 4 ಆ್ಯಕ್ಟ್ಗಳು ಒಂದೇ ದಿನಕ್ಕೆ ಸೇರಿರ್ತಕ್ಕಂತಹ ಆ್ಯಕ್ಟ್ ಆಗಿರುತ್ತೆ. ಮೊದಲಿಗೆ ಈ ಒಂದು ಕುಟುಂಬ ಟೈರೋನ್ ಕುಟುಂಬ, ಈ ಟೈರೋನ್ ಕುಟುಂಬದ ಪಾತ್ರಗಳು ಅಂದರೆ ಈ ನಾಟಕದಲ್ಲಿ ಬರ್ತಕ್ಕಂಥ ಪಾತ್ರಗಳನ್ನು ನಾವು ಇಲ್ಲಿ ನೋಡೋಣ. ಮೊದಲಿಗೆ ಜೇಮ್ಸ್ ಟೈರೋನ್ 65 ವರ್ಷದ ನಿವೃತ್ತ ನಟ. ಇವರು ದೈಹಿಕವಾಗಿ ಸದೃಢವಾಗಿರ್ತಾರೆ, ಫಿಸಿಕಲಿ ಚೆನ್ನಾಗಿರ್ತಾರೆ, ಮತ್ತು ಇವರು ಒಂದು ರೀತಿ ಮಿತವ್ಯಯಿ ಸ್ವಭಾವದವರಾಗಿರ್ತಾರೆ. ಮತ್ತು ಇವರು ಒಂದು ಯೌವನದಲ್ಲೇ ಇದ್ದಾಗ ಒಂದು ಬಡವನಾಗ್ತೇನೆ ಅಂತಕ್ಕಂಥ ಭಯವೂ ಸಹ ಇವರಲ್ಲಿ ಇರುತ್ತೆ. ಇನ್ನು ಮುಂದಿನ ಪಾತ್ರ ಮೇರಿ ಟೈರೋನ್. ಜೇಮ್ಸ್ ಟೈರೋನ್ ರವರ ಪತ್ನಿ, 54 ವರ್ಷದ ಇವರು ತುಂಬ ಸುಂದರವಾಗಿ ಕಾಣ್ತಾ ಇರ್ತಾರೆ. ಅವರ ಮುಖ ಒಂದು ರೀತಿ ಬಿಳಿಚಿಕೊಂಡಿರುತ್ತೆ, ಮತ್ತು ಅವರ ಆರೋಗ್ಯಕರ ಒಂದು ದೈಹಿಕ ಸ್ಥಿತಿ ಒಂದು ರೀತಿ ದುರ್ಬಲವಾಗಿರುತ್ತೆ. ಇನ್ನು ಅವರು ಒಂದು ಆತಂಕದಿಂದ ಕೂಡಿರ್ತಾರೆ. ಅವರ ಕೈಗಳು ಆಗಾಗ ಒಂದು ರೀತಿ ನಡುಗುವಂತಹ ಒಂದು ಕಾಯಿಲೆ ಇರುತ್ತೆ ಅವರಿಗೆ, ಅಂದರೆ ಕೈಗಳು ವಾತ ರೋಗದಿಂದ ಒಂದು ರೀತಿ ಗಂಟು ಕಟ್ಟಿರುತ್ತೆ. ಇನ್ನು ಅವರ ಮಗ ಜೇಮಿ ಟೈರೋನ್, ಹಿರಿಯ ಮಗ, ಆತ 33 ವರ್ಷದ ಒಬ್ಬ ಹುಡುಗ, ಒಂದು ಜೀವನದಲ್ಲಿ ಸರಿಯಾದಂತಹ ಒಂದು ತನ್ನ ಕೆರಿಯರನ್ನು ಕಂಡುಕೊಳ್ಳೋಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾನೆ. ಅವನು ಆಗಾಗ ತನ್ನ ತಂದೆಯೊಂದಿಗೆ ಜಗಳ ಆಡ್ತಾ ಇರ್ತಾನೆ. ಮತ್ತೊಬ್ಬ ಮಗ ಎಡ್ಮಂಡ್ ಟೈರೋನ್, ಈತ ಕಿರಿಯ ಮಗ. ಈತ ಒಂದು 33ರ ಒಂದು ವರ್ಷದವನು. ಅವನು ದೈಹಿಕವಾಗಿ ದುರ್ಬಲನಾಗಿರ್ತಾನೆ. ನಿರಂತರವಾಗಿ ಆತ ಒಂದು ರೀತಿ ಕೆಮ್ಮಿನಿಂದ ಬಳಲ್ತಾ ಇರ್ತಾನೆ. ನಂತರ ಕ್ಯಾಥ್ಲಿನ್, ಈ ಒಂದು ಟೈರೋನ್ ಕುಟುಂಬದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು 2ನೇ ಹುಡುಗಿ, ಸೆಕೆಂಡ್ ಗರ್ಲ್, ಕೆಲಸದ ಆಕೆಯಾಗಿರ್ತಾಳೆ ಕ್ಯಾಥ್ಲಿನ್. ಇನ್ನು ಈ ನಾಟಕದ ಆ್ಯಕ್ಟ್ 1ಗೆ ಬಂದಾಗ ಇಲ್ಲಿ ಈ ಒಂದು ನಾಟಕವು ಆಗಸ್ಟ್ 1912ರ ಒಂದು ದಿನ ಬೆಳಗ್ಗೆ 8:30ಕ್ಕೆ ಟೈರೋನ್ ಕುಟುಂಬ ಒಂದು ಬೇಸಿಗೆಯ ಮನೆ, ಒಂದು ಲಿವಿಂಗ್ ರೂಮ್ನಲ್ಲಿ ಪ್ರಾರಂಭ ಆಗುತ್ತೆ. ಕುಟುಂಬವು ಆಗ ತಾನೇ ಬ್ರೇಕ್ಫಾಸ್ಟನ್ನು ಮುಗಿಸಿರ್ತಾರೆ. ಜೇಮ್ಸ್ ಟೈರೋನ್ ತಮಾಷೆಯಾಗಿ ಮೇರಿಯ ಒಂದು ಹಸುವಿನ ಬಗ್ಗೆ ಚುಡಾಯಿಸ್ತಾನೆ. ಹಾಗೆ ಜೇಮಿ ಮತ್ತು ಎಡ್ಮಂಡ್ ಊಟದ ಕೋಣೆಯಲ್ಲಿ ನಗ್ತಾ ಇರ್ತಕ್ಕಂಥದ್ದು ಕೇಳಿಸುತ್ತೆ. ಈ ಕೌಟುಂಬಿಕ ಶಾಂತಿಯು ಅಂತರಾಳದ ಒಂದು ಉದ್ವಿಗ್ನತೆ ಮತ್ತು ಆತಂಕಗಳಿಂದ ತುಂಬ ಕದಡಿರುತ್ತೆ. ಅಂದರೆ ಅವರಿಗೆ ಒಂದು ಆತಂಕದ ವಿಷಯಗಳು ಬರ್ತಾ ಇರುತ್ತೆ. ಮೇರಿಯ ಆರೋಗ್ಯದ ಬಗ್ಗೆ ಕುಟುಂಬಕ್ಕಿರುವ ಸಾಮೂಹಿಕ ಕಾಳಜಿ ಮತ್ತು ಅವಳು ಮತ್ತೆ ಮಾರ್ಫಿನ್ ಚಟಕ್ಕೆ ಬೀಳಬಹುದು ಎಂಬ ಸಂಶಯ ಈ ಒಂದು ಆ್ಯಕ್ಟ್ 1ನ ಒಂದು ಸೆಂಟ್ರಲ್ ಥೀಮ್ ಆಗಿರುತ್ತೆ. ಅಂದರೆ ಇಲ್ಲಿ ಆ ಮೇರಿ ಜೇಮ್ಸ್, ಅಂದರೆ ಜೇಮ್ಸ್ ಟೈರೋನ್ನ ಪತ್ನಿ ಏನಾಗಿರ್ತಾಳೆ, ಆಕೆ ಆ ಒಂದು ಮಾರ್ಫಿನ್ ಡ್ರಗ್ಸ್ ಚಟಕ್ಕೆ ಬಿದ್ದಿರ್ತಾಳೆ. ಅವರು ಈ ಸಮಸ್ಯೆಯನ್ನು ನೇರವಾಗಿ ಹೇಳದೆ ಅವಳ ಮೇಲಿರುವ ಅವರ ಒಂದು ನಿರಂತರವಾಗಿರ್ತಕ್ಕಂತಹ ಅವಳ ಕಣ್ಣುಗಳನ್ನು ಪರೀಕ್ಷಿಸೋದು ಮತ್ತು ಅವಳ ಕೂದಲ ಬಗ್ಗೆ ಪ್ರತಿಕ್ರಿಯಿಸೋದು ಮತ್ತು ಅವಳ ಆತಂಕಕ್ಕೆ ಅವಳಿಗೆ ಒಂದು ರೀತಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇರ್ತಾರೆ. ಅವರ ಭಯವನ್ನು ಅವಳ ಬಗ್ಗೆ ಹೇಳ್ತಾ ಇದ್ದಾಗೆಲ್ಲ ಅವ್ರಿಗೆ ಎಷ್ಟು ಭಯ ಇದೆ ಮೇರಿಯ ಮೇಲೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಮೇರಿ ಸಹ ಅವರ ಸೂಕ್ಷ್ಮ ಒಂದು ಅಬ್ಸರ್ವೇಷನ್ ಕುರಿತು ಒಂದು ರೀತಿಯಾಗಿ ಅವರು ಡಿಫೆಂಡ್ ಮಾಡ್ಕೊಳ್ತಾ ಇರ್ತಾಳೆ. ಮತ್ತು ಅವಳು ಅಸ್ವಸ್ಥಳಾಗಿದ್ದಾಳೆ. ಪದೇ ಪದೇ ತನ್ನ ಕೂದಲನ್ನು ಸರಿಪಡಿಸ್ಕೊಳ್ತಾ ಇರ್ತಾಳೆ ಮತ್ತು ತನ್ನ ಕೈಗಳಲ್ಲಿರ್ತಕ್ಕಂತಹ ವಾತ ರೋಗದ ಬಗ್ಗೆ ಆಕೆ ದೂಷಣೆ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ 2ನೆಯ ಒಂದು ಆರೋಗ್ಯದ ಬಿಕ್ಕಟ್ಟು ಎದುರಾಗುತ್ತೆ. ಇಲ್ಲಿ ಕಿರಿಯ ಮಗ ಎಡ್ಮಂಡ್ ನಿರಂತರವಾಗಿ ಒಂದು ಕೆಮ್ಮಿಗೆ ಗುರಿಯಾಗಿರ್ತಾನೆ, ಹೆಚ್ಚು ಕೆಮ್ಮುತ್ತಾ ಹೋಗ್ತಾ ಇರ್ತಾನೆ. ಆಗ ಅವ್ರಿಗೆ ಅದು ಗೊತ್ತಾಗಿರುತ್ತೆ, ಅದು ಕ್ಷಯ ರೋಗ ಇರಬಹುದು ಎಂಬ ಭಯ ಅವರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅವನು ಹೆಚ್ಚಾಗಿ ಕೆಮ್ಮುತ್ತಾ ಇರ್ತಾನೆ, ಅವನ ಕೆಮ್ಮು ವಾಸಿಯಾಗಿರೋದಿಲ್ಲ, ಅದಕ್ಕೆ ಅವನಿಗೆ ಟ್ಯೂಬರ್ಕ್ಯುಲೋಸಿಸ್ ಇರಬಹುದು, ಕ್ಷಯ ರೋಗ ಇರಬಹುದು ಅಂತ ಅಂದ್ಕೋತಾರೆ. ಈ ಆರೋಗ್ಯದ ಕಾಳಜಿಯು
ಜೇಮ್ಸ್ ಮತ್ತು ಜೇಮಿ ನಡುವಿನ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಜೇಮ್ಸ್ ತಂದೆ, ಜೇಮಿ ಹಿರಿಯ ಮಗ. ಜೇಮಿ ತನ್ನ ತಂದೆಯು ಎಡ್ಮಂಡ್ಗೆ ಸರಿಯಾದಂತಹ ವೈದ್ಯಕೀಯ ಚಿಕಿತ್ಸೆ ನೀಡ್ತಾ ಇಲ್ಲ, ತನ್ನ ತಂದೆ ಜಿಪುಣನಾಗಿದ್ದಾನೆ ಅಂತ ತಂದೆಯ ಮೇಲೆ ಆರೋಪ ಮಾಡ್ತಾನೆ. ಅವನ ತಂದೆ ಜಿಪುಣತನದಿಂದಾಗಿ ಎಡ್ಮಂಡನ್ನು ಒಂದು ಯಾವುದೋ ಒಂದು ಅಗ್ಗದ ಒಂದು ಸ್ಯಾನಿಟೋರಿಯಂ, ಅಂದರೆ ಒಂದು ಕಡಿಮೆ ಖರ್ಚು ಬರ್ತಕ್ಕಂಥ ಒಂದು ಸ್ಯಾನಿಟೋರಿಯಂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಸರಿಯಾಗಿ ಎಡ್ಮಂಡ್ಗೆ ಚಿಕಿತ್ಸೆ ನೀಡ್ತಾ ಇಲ್ಲ ಅಂತ ತಂದೆಯ ಮೇಲೆ ಕೋಪಗೊಳ್ತಾನೆ. ಮತ್ತು ಈ ಒಂದು ಆ್ಯಕ್ಟ್ 1 ತಂದೆ ಮತ್ತು ಹಿರಿಯ ಮಗ ಜೇಮಿ ನಡುವಿನ ಒಂದು ಆಳವಾದಂಥ ಅಸಮಾಧಾನವನ್ನು ಎತ್ತಿ ತೋರಿಸುತ್ತೆ. ಜೇಮ್ಸ್ ಮಗನ ಒಂದು ಸೋಮಾರಿತನ ಮತ್ತು ಮಹತ್ವಾಕಾಂಕ್ಷೆಯ ಕೊರತೆಯನ್ನು ಟೀಕಿಸ್ತಾರೆ. ಅಂದರೆ ಜೇಮಿ ಒಳ್ಳೆಯ ಕೆಲಸ ಹುಡುಕಬೇಕು, ಅವನಿಗೆ ಯಾವುದೇ ರೀತಿ ಕೆರಿಯರ್ ಇಲ್ಲ ಅಂತ ಟೀಕಿಸ್ತಾರೆ. ಜೇಮಿ ತನ್ನ ತಂದೆಯ ಭೂ ವ್ಯವಹಾರದ ಗೀಳು ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ಹಣ ಖರ್ಚು ಮಾಡಲು ತಂದೆ ನಿರಾಕರಿಸ್ತಾ ಇರೋದನ್ನು ಜೇಮಿ ದ್ವೇಷ ಮಾಡ್ತಾನೆ. ಬೆಳಗ್ಗೆ ಮುಂದುವರೆದಂತೆ ಆ ಒಂದು ಮೇರಿಯ ಚಡಪಡಿಕೆ ಹೆಚ್ಚಾಗುತ್ತೆ. ಅವಳು ತನ್ನ ಹಳೆಯ ನೆನಪುಗಳಿಗೆ ಶರಣಾಗ್ತಾಳೆ. ಮತ್ತು ಆ ಒಂದು ಬೇಸಿಗೆಯ ಮನೆ ಮತ್ತು ತನ್ನ ಒಂಟಿತನದ ಬಗ್ಗೆ ಆ ಮೇರಿ ಅಸಮಾಧಾನ ವ್ಯಕ್ತಪಡಿಸ್ತಾಳೆ. ಜೇಮ್ಸ್ ಮತ್ತು ಮಕ್ಕಳು ಅಂಗಳದ ಕೆಲಸ ಮಾಡಲು ಹೊರಗಡೆ ಹೋಗುವುದರೊಂದಿಗೆ ಈ ಒಂದು ಆ್ಯಕ್ಟ್ 1 ಮುಕ್ತಾಯ ಆಗುತ್ತೆ. ಮೇರಿ ಕೋಣೆಯಲ್ಲಿ ಒಬ್ಬಂಟಿ ಆಗ್ತಾಳೆ. ಈ ಆ್ಯಕ್ಟ್ನ ಕೊನೆಯಲ್ಲಿ ಅವಳಿಗೆ ಒಂದು ಅತಿಯಾದ ಆತಂಕ ಮತ್ತು ಅವಳ ಮೇಲೆ ಮಲಗೋಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾಳೆ. ಈ ಕುಟುಂಬಕ್ಕೆ ಮತ್ತು ಪ್ರೇಕ್ಷಕರಿಗೆ ಒಂದು ಅಶುಭ ಘಟನೆ ಮುನ್ಸೂಚನೆಯನ್ನು ನೀಡುತ್ತೆ. ಈ ದೀರ್ಘ ದಿನದ ಪ್ರಯಾಣ ಈಗಷ್ಟೇ ಆರಂಭವಾಗಿದೆ ಅಂತಕ್ಕಂಥದ್ದು ಆ್ಯಕ್ಟ್ 1ನಲ್ಲಿ ಗೊತ್ತಾಗುತ್ತೆ. ಅಂದರೆ ಅವಳು ಒಂದು ಭಯದಿಂದ ಮೇಲೆ ರೂಮಲ್ಲಿ ಮಲಗೋಕ್ಕೆ ಹೋಗ್ತಾಳೆ. ಅದನ್ನು ನಾಟಕ ನೋಡೋರಿಗೆ ಇಲ್ಲೇನೋ ನಡೆಯುತ್ತೆ ಅಂತಕ್ಕಂಥ ಒಂದು ಸೂಚನೆ ಗೊತ್ತಾಗುತ್ತೆ. ಇನ್ನು ಆ್ಯಕ್ಟ್ 2ಗೆ ಬಂದಾಗ ಆ ಬೆಳಗಿನ ಜಾವ ಸಂಪೂರ್ಣವಾಗಿ ಮುಗಿದೋಗಿರುತ್ತೆ. ಟೈರೋನ್ ಕುಟುಂಬದ ಅಂತರಾಳದ ಬಿಕ್ಕಟ್ಟುಗಳಾದಂತಹ ಈ ಮಾರ್ಫೆಮ್ ಡ್ರಗ್ಸ್ ಚಟಕ್ಕೆ ಒಳಗಾಗಿರತಕ್ಕಂಥ ಮೇರಿ ಮತ್ತು ಮಾರಣಾಂತಿಕ ಕಾಯಿಲೆಗಳು ಈ ಆ್ಯಕ್ಟ್ 2ನಲ್ಲಿ ಬರ್ತವೆ. ಈ ಆ್ಯಕ್ಟ್ 2 ಅಂತಕ್ಕಂಥದ್ದು ಇಲ್ಲಿ 2 ಸೀನ್ಗಳನ್ನು ಒಳಗೊಂಡಿರುತ್ತೆ. ಈ ಎರಡನೇ ಸೀನಲ್ಲಿ, ಈ ಒಂದು ಆ್ಯಕ್ಟ್ 2ರಲ್ಲಿ ಸೀನ್ 1ಗೆ ಬಂದಾಗ ಒಂದು ಸಂಶಯ ಮತ್ತು ನಿರಾಕರಣೆ. ಇದು ಮಧ್ಯಾಹ್ನ 12:45ಕ್ಕೆ ಪ್ರಾರಂಭ ಆಗುವ ಒಂದು ಸೀನ್ ಆಗಿರುತ್ತೆ. ಎಡ್ಮಂಡ್ ಮತ್ತು ಕೆಲಸದಾಕೆ ಕ್ಯಾಥ್ಲಿನ್ ಮಾತ್ರ ಇರ್ತಾರೆ. ಅವಳು ಗಂಡಸರಿಗೆ ವಿಸ್ಕಿಯನ್ನು ಕೊಡ್ತಾ ಇರ್ತಾಳೆ. ಮೇರಿ ಮತ್ತು ಮಾರ್ಪಿನನ್ನು ಬಳಸೋದಕ್ಕೆ ಪ್ರಾರಂಭಿಸಿದಾಳೆ ಎಂದು ಜೇಮಿ ಮತ್ತು ಟೈರೋನ್ ಕಂಡುಕೊಳ್ತಾರೆ. ಅಲ್ಲಿ ವಾತಾವರಣ ಒಂದು ರೀತಿ ಉದ್ವಿಗ್ನತೆಯಿಂದ ತುಂಬಿರುತ್ತೆ. ಅಂದರೆ ತಾಯಿ ಮೇರಿ ಮತ್ತೆ ಮಾರ್ಫಿನ್ ಡ್ರಗ್ಸನ್ನು ತಗೊಳ್ತಾ ಇದ್ದಾಳೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಜೇಮಿ ಮತ್ತು ಎಡ್ಮಂಡ್ನ ಮುಂದೆ ಈ ಸತ್ಯವನ್ನು ಒಪ್ಕೊಳ್ತಾನೆ. ಮೇರಿ 10 ವರ್ಷಗಳ ಈ ಚಟದ ಪೂರ್ಣ ಪ್ರಮಾಣವನ್ನು ಅವನಿಗೆ ಗೊತ್ತಾಗದ ಹಾಗೆ ಮರೆಮಾಚಿರ್ತಾಳೆ. ಆದರೆ ಅವಳು ಈಗ ನರಗಳ ವರ್ತನೆ ಮತ್ತು ಆಕೆಯ ಗಾಜಿನಂಥ ಕಣ್ಣುಗಳು ಮತ್ತು ಆ ಚಟಕ್ಕೆ ಬಿದ್ದಿರುವುದು ಸ್ಪಷ್ಟವಾದಂತಹ ಒಂದು ಸೂಚನೆಗಳಾಗಿರುತ್ತೆ. ಆಗ ಅಲ್ಲಿಗೆ ಮೇರಿ ಬರ್ತಾಳೆ. ಅವಳು ತೀವ್ರವಾದಂತಹ ಒಂದು ಅನಾಸಕ್ತಿಯನ್ನು ಪ್ರದರ್ಶಿಸ್ತಾಳೆ. ಅವ್ರ ಜೊತೆ ಯಾರ ಜೊತೆನೂ ಸಮಯ ಕಳೆಯೋದಿಲ್ಲ, ಅವ್ರ ಜೊತೆ ಕುತ್ಕೊಳ್ಳೋದಿಲ್ಲ, ಕೆಲವು ನೆಪಗಳನ್ನು ಹೇಳ್ತಾ ಇರ್ತಾಳೆ. ಮತ್ತು ಆಕೆ ಅವ್ರ ಜೊತೆ ಒಂದು ರೀತಿ ಬೆರೆಯೋದಿಲ್ಲ, ಒಂದು ಪ್ಯಾಟಲಿಸಮ್ ಅಂತೇಳಿ ಕರಿತೀವಿ. ಆಕೆ ಏನು ಮಾಡ್ತಾಳೆ, ಅವ್ರ ಜೊತೆ ಸೇರೋದಿಲ್ಲ ಸರಿಯಾಗಿ. ಮತ್ತು ಆಕೆ ತನ್ನ ಭೂತಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಆ ಭೂತಕಾಲವು ಒಬ್ಬ ಮನುಷ್ಯನನ್ನು ಹೇಗೆ ರೂಪಿಸಿದೆಯೋ ಅದಕ್ಕೆ ಯಾರನ್ನು ಹೊಣೆ ಮಾಡಲಾಗದು ಅಂತ ಅವಳು ಹೇಳ್ತಾ ಇರ್ತಾಳೆ. ಈ ಮೂಲಕ ತನ್ನ ಚಟಕ್ಕೆ ತಾನು ಜವಾಬ್ದಾರಿಯಲ್ಲ, ನನ್ನ ಭೂತಕಾಲದ ಒಂದು ಘಟನೆಗಳು ನನ್ನನ್ನು ಈ ಚಟಕ್ಕೆ ತಳ್ಳಿದೆ ಅಂತ ಆಕೆ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಜವಾಬ್ದಾರಲ್ಲ ಅಂತ ಹೇಳ್ತಾಳೆ. ಇನ್ನು ಆ ಒಂದು ಆ್ಯಕ್ಟ್ 2ನ 2ನೇ ದೃಶ್ಯಕ್ಕೆ ಬಂದಾಗ ಸೀನ್ 2ನಲ್ಲಿ ಒಂದು ಕಾಯಿಲೆಯ ಒಂದು ಡಿಸಿಷನ್. ಇಲ್ಲಿ 2ನೇ ಸೀನ್ ಊಟದ ನಂತರ ನಡೆಯುತ್ತೆ. ಅಲ್ಲಿ ಕುಟುಂಬದ ಭಯ ನಿಜವಾಗುತ್ತೆ. ಡಾಕ್ಟರ್ ಹಾರ್ಡಿಯವರು ಫೋನ್ ಮಾಡಿ ಎಡ್ಮಂಡ್ಗೆ ಕ್ಷಯರೋಗ, ಟ್ಯುಬರ್ಕ್ಲೋಸಿಸ್ ಇರೋದನ್ನು ದೃಢಪಡಿಸ್ತಾರೆ. ಮತ್ತು ಅವನನ್ನು ಸ್ಯಾನಿಟೋರಿಯಂಗೆ ಕಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಸುದ್ದಿ ಕುಟುಂಬದ ಉಳಿದಿದ್ದ ಒಂದು ಕೆಲವರಿಗೆ ಇದ್ದಂತಹ ಇವಳಿಗೆ ಒಂದು ಎಡ್ಮಂಡ್ಗೆ ಯಾವುದೇ ಕಾಯಿಲೆ ಇಲ್ಲ ಅಂತಕ್ಕಂತಹ ಭಾವನೆ ಇಲ್ಲಿ ಹಾಳಾಗೋಗುತ್ತೆ. ತನ್ನ ಮಗನ ಸಾವು ಎದುರಾಗಬಹುದು ಎಂಬುವಂತಹ ಒಂದು ಅಂಶವನ್ನು ಮೇರಿ ಎದುರಿಸೋದಕ್ಕೆ ಸಿದ್ಧಳಾಗಿರೋದಿಲ್ಲ. ನಿರಾಕರಣೆ, ಇಲ್ಲ ಅವನು ಸಾಯೋದಿಲ್ಲ ಅಂತ ಆಕೆ ಮಾತಾಡ್ಕೊಳ್ತಾ ಇರ್ತಾಳೆ. ಆ ಮೇರಿ ಡಾಕ್ಟರ್ ಹಾರ್ಡಿಯವರನ್ನು ಈತ ತುಂಬ ಚೀಫ್ ಡಾಕ್ಟರ್ ಅಂತ ಬೈತಾಳೆ.
ಎಡ್ಮಂಡ್ ಒಂದು ಗಮನವನ್ನು ಸೆಳೆಯಲು ತನ್ನ ಕಾಯಿಲೆಯನ್ನು ಅತಿಶಯೋಕ್ತಿಯಾಗಿ ಮಾಡಿದ್ದೇನೆ ಅಂತ ಆರೋಪಿಸ್ತಾಳೆ. ಮತ್ತು ಈ ಒಂದು ಆ್ಯಕ್ಟ್ ಅಂತಕ್ಕಂಥದ್ದು ಈ ಆರೋಪಗಳಿಂದನೇ ಕೊನೆಗೊಳ್ಳುತ್ತೆ. ಜೇಮಿ ಮತ್ತು ಟೈರೋನ್ ಎಡ್ಮಂಡ್ ಚಿಕಿತ್ಸೆಯ ಬಗ್ಗೆ ಜಗಳವಾಡ್ತಾ ಇರ್ತಾರೆ. ಟೈರೋನ್ ಒಳ್ಳೆಯ ಒಂದು ಸ್ಯಾನಿಟೋರಿಯಂಗೆ ಹಣ ನೀಡಲು ನಮ್ಮ ತಂದೆ ಇಲ್ಲಿ ಜಿಪುಣ ಮಾಡ್ತಾ ಇದ್ದಾನೆ ಅಂತ ಜೇಮಿ ಆರೋಪಿಸ್ತಾನೆ. ಮೇರಿ ತನ್ನ ಒಂದು ಭೂತಕಾಲವನ್ನು ಕೆದಕ್ತಾ ತನ್ನ ಈ ಒಂದು ಮಾರ್ಫೈನ್ ಡ್ರಗ್ಸ್ ಚಟಕ್ಕೆ ಟೈರನ್ನ ಜಿಪುಣತನವೇ ಕಾರಣ ಅಂತ ಅವಳು ಕೂಡ ಇಲ್ಲಿ ಆರೋಪಗಳನ್ನು ಮಾಡ್ತಾಳೆ. ಏಕೆಂದರೆ ಎಡ್ಮಂಡ್ನ ಜನನದ ನಂತರ ತನ್ನ ನೋವಿಗೆ ಚಿಕಿತ್ಸೆ ನೀಡಲು ಆ ಒಂದು ಟೈರೋನ್ ಯಾವುದೋ ಒಬ್ಬ ಚೀಫ್ ಡಾಕ್ಟರನ್ನು ನೇಮಿಸಿದ್ದ ಅಂತ ಆಕೆ ಕೂಡ ಒಂದು ತನ್ನ ಗಂಡನನ್ನು ಆರೋಪ ಮಾಡೋಕ್ಕೆ ಶುರು ಮಾಡ್ತಾಳೆ. ಅಂದರೆ ಈ ಒಂದು ಆಕ್ಟ್ನ ಕೊನೆಯಲ್ಲಿ ಅಲ್ಲಿರ್ತಕ್ಕಂತಹ ಗಂಡಸರು ಈ ದುರಂತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಪರೀತವಾಗಿ ಕುಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಮೇರಿ ಮತ್ತೊಂದು ಡೋಸ್ಗಾಗಿ ಮೇಲೆ ಹೋಗ್ತಾಳೆ. ಅಂದರೆ ಮೇರಿ ಮತ್ತೆ ಮಾರ್ಫಿನನ್ನು ತಗೊಳ್ಳೋದಕ್ಕೆ ಅವಳು ಮೇಲೆ ಹೋಗ್ತಾಳೆ. ಹೀಗೆ ಆಕೆ ಮತ್ತೆ ಇನ್ನೂ ಆ ಡ್ರಗ್ಸ್ಗೆ ಸಂಪೂರ್ಣವಾಗಿ ಶರಣಾಗಿರೋದು ಇದು ಸೂಚಿಸುತ್ತೆ. ನಂತರ ಆ್ಯಕ್ಟ್ 3 ಮೂರನೇ ಆ್ಯಕ್ಟ್ಗೆ ಬಂದಾಗ ಸಂಜೆ ಸುಮಾರು 6:30 ನಡೆಯುತ್ತೆ. ಅಲ್ಲಿ ದಟ್ಟವಾದಂತಹ ಒಂದು ಮಂಜು ಟೈರೋನ್ ಬೇಸಿಗೆ ಮನೆಯನ್ನು ಆವರಿಸಿರುತ್ತೆ. ಈ ಒಂದು ಆ್ಯಕ್ಟ್ನಲ್ಲಿ ಮೇರಿ ಟೈರೋನ್ ಮಾರ್ಫಿನ್ ಅಮಲಿನಲ್ಲಿ ಆಳವಾಗಿ ಮಲಗಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಇದರ ಜೊತೆಗೆ ಆ ಕುಟುಂಬದ ಪುರುಷರು ಹದಗೆಟ್ಟಿರ್ತಕ್ಕಂತಹ ಈ ಒಂದು ವಾಸ್ತವವನ್ನು ಎದುರಿಸಲು ಅತಿಯಾಗಿ ಮದ್ಯಪಾನ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ. ಈ ಆಕ್ಟ್ 3 ಲಿವಿಂಗ್ ರೂಮ್ನಲ್ಲಿ ಮೇರಿ ಮತ್ತು ಕೆಲಸದಕ್ಕೆ ಕ್ಯಾಥ್ಲಿನ್ ಇಬ್ಬರೇ ಇರುವುದರೊಂದಿಗೆ ಪ್ರಾರಂಭ ಆಗುತ್ತೆ. ಮೇರಿ ತನ್ನೊಂದಿಗೆ ಕುಡಿಯಲು ಕ್ಯಾಥ್ಲಿನನ್ನು ಆಹ್ವಾನಿಸ್ತಾಳೆ. ಅವಳು ಉಪಸ್ಥಿತಿಯನ್ನು ತನ್ನ ಮಾರ್ಫಿನ್ ಪ್ರೇರಿತ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಆ ಕ್ಯಾಥ್ಲಿನನ್ನು ಒಬ್ಬ ಪ್ರೇಕ್ಷಕಿಯಂತೆ ಬಳಸ್ಕೊಳ್ತಾಳೆ. ಮೇರಿ ತನಗೆ ಮಂಜು ಎಂದರೆ ತುಂಬ ಇಷ್ಟ ಅಂತ ಹೇಳ್ತಾಳೆ, ಏಕೆಂದರೆ ಅದು ಪ್ರಪಂಚದಿಂದ ಅವಳನ್ನು ಮರೆ ಮಾಡುತ್ತೆ. ಆದರೆ ಅವಳು ಫಾಗ್ ಹಾರ್ನ್ ಅನ್ನು ದ್ವೇಷಿಸ್ತಾಳೆ, ಏಕೆಂದರೆ ಅದು ಅವಳು ತಪ್ಪಿಸಿಕೊಳ್ಳಲು ಬಯಸುವ ಒಂದು ನೆಪ ಅಂತಕ್ಕಂಥದ್ದನ್ನ ಹೇಳ್ತಾಳೆ. ಮಾರ್ಫಿನ್ ಪ್ರಭಾವ ಹೆಚ್ಚಾದಂತೆ ಮೇರಿ ತನ್ನ ಯೌವನದ ಮಧುರ ನೆನಪುಗಳಿಗೆ ಜಾರ್ತಾಳೆ. ಅವಳು ಕ್ಯಾಥೋಲಿಕ್ ಕಾನ್ವೆಂಟ್ನಲ್ಲಿ ಕಳೆದ ಸಮಯ, ಸನ್ಯಾಸಿಯಾಗಬೇಕಂತ ಅವಳು ಅಂದ್ಕೊಂಡಿದ್ದು ಮತ್ತು ತನ್ನ ವೃತ್ತಿಪರ ಪಿಯಾನೋ ವಾದಿಕೆಯಾಗಬೇಕಂತ ತನ್ನ ಆಸೆಗಳನ್ನು ಮತ್ತು ಜೇಮ್ಸ್ ಟೈರೋನ್ ವೇದಿಕೆ ಮೇಲೆ ನಟಿಸೋದನ್ನು ನೋಡಿ ಅವನೊಂದಿಗೆ ಪ್ರೀತಿಯಲ್ಲಿ ಬಿದ್ದ ಕ್ಷಣಗಳನ್ನು ನೆನಪಿಸ್ಕೋತಾಳೆ. ಮತ್ತು ಆ ಆದರ್ಶ ನೆನಪುಗಳು ಅವಳ ಪ್ರಸ್ತುತ ಜೀವನದ ಅತೃಪ್ತಿಯನ್ನು ಎತ್ತಿ ತೋರಿಸುತ್ತೆ. ಇದು ಅವಳು ಒಂಟಿತನ ಮತ್ತು ಅತಂತ್ರ ಅಂತ ವರ್ಣಿಸ್ತಾಳೆ. ಅವಳು ತನ್ನ ದುಃಖಕ್ಕೆ ಮತ್ತು ಚಟಕ್ಕೆ ಮನೆಯ ಈ ಅಸಮರ್ಪಕತೆ ಮತ್ತು ಟೈರೋನ್ನ ಪ್ರಸಿದ್ಧವಾದಂಥ ಈ ಜಿಪುಣವೇ ಕಾರಣ ಅಂತ ದೂಷಿಸ್ತಾಳೆ. ತನ್ನ ಎಲ್ಲ ಆಸೆಗಳಿಗೆ ಟೈರೋನ್ ಜಿಪುಣತನದಿಂದ ಎಲ್ಲ ನನ್ನ ಆಸೆಗಳು ಈಡೇರಲಿಲ್ಲ ಅಂತ ಹೇಳ್ತಾಳೆ. ಜೇಮ್ಸ್ ಟೈರೋನ್ ಮತ್ತು ಎಡ್ಮಂಡ್ ವೈದ್ಯರ ಒಂದು ಆಫೀಸ್ನಿಂದ ಹಿಂತಿರುಗಿದಾಗ ಆ ವಾತಾವರಣವು ಅಲ್ಲಿ ಹೆಚ್ಚು ಉದ್ವಿಗ್ನವಾಗಿರುತ್ತೆ. ಅವರು ಸಹ ಅಮಿಲ್ನಲ್ಲಿ ಇದ್ದರೂ ಮೇರಿ ಮತ್ತೆ ಆ ಮಾರ್ಫಿನ್ ಚಟಕ್ಕೆ ಬಿದ್ದಿರೋದನ್ನು ತಕ್ಷಣ ಗಮನಿಸ್ತಾರೆ. ಇಲ್ಲಿ ಎಡ್ಮಂಡ್ ಮತ್ತು ಜೇಮ್ಸ್ ಟೈರೋನ್ ತಂದೆ ಮಗ ಇವರು ಕೂಡ ಕುಡಿದಿರ್ತಾರೆ. ಟೈರೋನ್ ಮೇರಿಯ ಒಂದು ಚಟಕ್ಕೆ ಇವಳು ಸಿಕ್ಕಾಕೊಂಡಿದ್ದಾಳೆ ಮತ್ತು ಎಡ್ಮಂಡ್ ಅವಳ ಅನಾಸಕ್ತಿಯಿಂದ ದುಟ್ಟಿಗೆತ್ತಿರ್ತಾನೆ. ಮೇರಿ ಎಡ್ಮಂಡ್ನ ಆರೋಗ್ಯದ ಬಗ್ಗೆ ತಾಯಿಯ ಕಾಳಜಿ ಮತ್ತು ಅವನ ಸ್ಥಿತಿಯ ಬಗ್ಗೆ ಒಂದು ತಣ್ಣನೆಯ ನಿರಾಕರಣೆ ಇರೋ ರೀತಿ ವರ್ತಿಸ್ತಾಳೆ. ಕುಟುಂಬವು ಭಾವನಾತ್ಮಕವಾಗಿ ಚೆದರಿ ಹೋಗ್ಬಿಟ್ಟಿರುತ್ತೆ. ಈ ರೀತಿ ಮೂರನೆಯ ಅಂಕವು ಆ ಚಟ ಅಂತಕ್ಕಂಥದ್ದು ವಾಸ್ತವಿಕ ಮತ್ತು ಸಾಂಕೇತಿಕವಾಗಿ ಮಂಜು ಅವರನ್ನು ಸಂಪೂರ್ಣವಾಗಿ ಆವರಿಸಿ ಅವರು ಒಬ್ಬರೊಬ್ಬರು ಹೇಗೆ ಭ್ರಮೆಗಳ ಒಂದು ಚಕ್ರದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥದ್ರೊಂದಿಗೆ ಕೊನೆಗೊಳ್ಳುತ್ತೆ. ಇನ್ನು ಆ್ಯಕ್ಟ್ 4 4ನೇ ಆ್ಯಕ್ಟ್ಗೆ ಬಂದಾಗ ಈ 4ನೇ ಆಕ್ಟ್ ಮಧ್ಯರಾತ್ರಿಯ ಸುಮಾರಿಗೆ ಟೈರನ್ ಮನೆಯಲ್ಲಿ ನಡೆಯುತ್ತೆ. ಇದು ನಾಟಕದ ಗಂಭೀರ ಮತ್ತು ಅಂತಿಮ ಹಂತವಾಗಿದೆ. ಮನೆಯ ಸುತ್ತಮುತ್ತಲಿನ ದಟ್ಟವಾದ ಮಂಜು ಕುಟುಂಬವನ್ನು ಆವರಿಸಿರುವ ಚಟ ಮತ್ತು ನಿರಾಕರಣೆಯ ಸಂಕೇತಿಕವಾಗಿ ಮಂಜನ್ನು ಇಲ್ಲಿ ತೋರಿಸ್ತಾ ಇರ್ತಾರೆ. ಈ ಒಂದು ಆ್ಯಕ್ಟ್ ಜೇಮ್ಸ್ ಟೈರೋನ್ ಒಬ್ಬನೇ ಕುಳಿತು ಅತಿಯಾಗಿ ಕುಡಿಯುತ್ತಾ ಸಾಲಿಟೇರ್ ಆಟ ಆಡುವುದರೊಂದಿಗೆ ಪ್ರಾರಂಭವಾಗುತ್ತೆ. ಅಮಲಿನಲ್ಲಿ ಮದ್ಯಪಾನ ಮಾಡಿ ಅಮಲಿನಲ್ಲಿರ್ತಕ್ಕಂಥ ಎಡ್ಮಂಡ್ ಬಂದಾಗ ಅವರಿಬ್ಬರ ನಡುವೆ ದೀರ್ಘವಾದ ಮತ್ತು ತೀವ್ರವಾದ ವಾಗ್ವಾದ ನಡೆಯುತ್ತೆ. ಅವರು ವಿದ್ಯುತ್ ಬಿಲ್ನಂತಹ ಸಣ್ಣ ವಿಷಯಗಳಿಂದ ಹಿಡಿದು ಆಳವಾದ ಅವರ ಒಂದು ಕುಂದುಕೊರತೆಗಳವರೆಗೆ ಜಗಳವನ್ನು ಆಡ್ತಾರೆ. ಟೈರೋನ್ ಅಂತಿಮವಾಗಿ ತನ್ನ ಜಿಪುಣತನದ ಮೂಲವನ್ನು ಬಹಿರಂಗಪಡಿಸ್ತಾನೆ.
ತನ್ನ ಬಾಲ್ಯದ ವಿಪರೀತ ಬಡತನವು ಹೇಗೆ ತನ್ನಲ್ಲಿ ಬಡತನದ ಬಗ್ಗೆ ಒಂದು ರೀತಿಯ ಭಯವನ್ನು ಮೂಡಿಸಿತು ಅಂತ ವಿವರಿಸ್ತಾನೆ. ಒಂದು ಅಪರೂಪದ ಒಂದು ಭಾವುಕ ಕ್ಷಣದಲ್ಲಿ ಅವನು ತನ್ನ ದೊಡ್ಡ ವಿಷಾದವನ್ನು ಒಪ್ಕೊಳ್ತಾನೆ. ಹಣದ ಆಸೆಗೆ ಬಿದ್ದು ಗಂಭೀರವಾದಂಥ ಶೇಕ್ಸ್ಪಿಯರ್ ನಟನೆಯನ್ನು ಬಿಟ್ಟು ಕೇವಲ ವ್ಯಾಪಾರಿ ಯಶಸ್ಸಿನ ನಟನೆಯನ್ನು ಆತ ಮಾಡ್ತಾ ಇದ್ದಿದ್ದು ಹೇಳ್ತಾನೆ. ಎಡ್ಮಂಡ್ ಪ್ರತಿಯಾಗಿ ಸಮುದ್ರ ಮತ್ತು ಮಂಜಿನ ಮೇಲಿನ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ ಮತ್ತು ತನ್ನ ಕಷ್ಟದ ಜೀವನಕ್ಕಿಂತ ಮಿಗಿಲಾದ ಯಾವುದೋ ಶಕ್ತಿಗೆ ಭಾಗವಾಗಿದ್ದೇನೆ ಎಂದು ಅವನು ಆ ಕ್ಷಣಗಳನ್ನು ನೆನಪಿಸ್ಕೊಳ್ತಾನೆ. ಕುಡಿದು ಬಂದ ಜೇಮಿ ಒಂದು ಟೈರೋನ್ ಮತ್ತು ಎಡ್ಮಂಡ್ ಕುಳಿತಿರ್ತಕ್ಕಂಥ ಸ್ಥಳಕ್ಕೆ ಬರ್ತಾನೆ. ಜೇಮಿ ಪ್ರವೇಶ ಮಾಡಿದಾಗ ಆ ಉದ್ವಿಗ್ನತೆ ಬದಲಾಗುತ್ತೆ. ಎಡ್ಮಂಡ್ ಜೊತೆಗಿನ ಕ್ರೂರವಾದಂಥ ಒಂದು ಸಂಭಾಷಣೆಯಲ್ಲಿ ಜೇಮಿ ತನ್ನ ತಮ್ಮನ ಮೇಲಿರುವ ಆಳವಾದ ಅಸೂಯೆಯನ್ನು ಒಪ್ಕೊಳ್ತಾನೆ. ಅವನು ಎಡ್ಮಂಡನ್ನು ಪ್ರೀತಿಸ್ತಿದ್ದರೂ ಇಬ್ಬರು ಒಟ್ಟಿಗೆ ಒಂದು ರೀತಿ ವಿಫಲರಾಗಿದ್ದಾರೆ ಎಂಬ ಉದ್ದೇಶದಿಂದ ಅವನನ್ನು ಕೆಡಿಸಲು ಪ್ರಯತ್ನಿಸಿದೆ ಅಂತ ಇಲ್ಲಿ ಜೇಮಿ ಒಪ್ಕೊಳ್ತಾನೆ. ಮತ್ತು ತನ್ನ ಪ್ರಭಾವದ ಬಗ್ಗೆ ಎಚ್ಚರದಿಂದ ಇರುವಂತೆ ಆ ಎಡ್ಮಂಡ್ಗೆ ಜೇಮಿ ಎಚ್ಚರಿಸ್ತಾನೆ. ಮೇರಿ ಟೈರೋನ್ ಮೆಟ್ಟಲು ಇಳಿದು ಬಂದಾಗ ನಾಟಕವು ಒಂದು ಕಾಡುವ ಅಂತ್ಯವನ್ನು ತಲುಪುತ್ತೆ. ಅವಳು ಸಂಪೂರ್ಣವಾಗಿ ಮಾರ್ಫಿನ್ ಅಮಿಲ್ನಲ್ಲಿ ಡ್ರಗ್ಸ್ ತಗೊಂಡು ಕಳೆದು ಹೋಗಿರ್ತಾಳೆ. ಅವಳು ತನ್ನ ಮದುವೆಯ ಗೌನ್ ಹಿಡಿದು ಮತ್ತೆ ಚಿಕ್ಕ ಹುಡುಗಿಯಂತೆ ಕಾಣಿಸ್ತಾ ಇರ್ತಾಳೆ. ತನ್ನ ಪತಿ ಮತ್ತು ಮಕ್ಕಳ ಅರಿವಿಲ್ಲದೆ ಅವಳು ಕೋಣೆಯಲ್ಲಿ ಅಲೆದಾಡುತ್ತಾ ತನ್ನ ಕಾನ್ವೆಂಟ್ ದಿನಗಳನ್ನು ಮತ್ತು ಸನ್ಯಾಸಿನಿ ಅಥವಾ ಪಿಯಾನೋ ವಾದಕಿಯಾಗುವ ತನ್ನ ಕನಸನ್ನು ನೆನಪಿಸ್ಕೊಳ್ತಾಳೆ. ಅವಳ ಅಂತಿಮ ಒಂದು ಸೊಗತವು ಅವಳ ಟೈರೋನನ್ನು ಭೇಟಿಯಾಗುವ ಮುಂಚಿನ ಸಮಯವನ್ನು ನೆನಪಿಸುತ್ತೆ. ಮತ್ತು ನಂತರ ನಾನು ಜೇಮ್ಸ್ ಟೈರೋನನ್ನು ಮದುವೆಯಾದೆ ಮತ್ತು ಸ್ವಲ್ಪ ಕಾಲ ಸಂತೋಷವಾಗಿದ್ದೆ ಎಂಬ ಸಾಲಿನೊಂದಿಗೆ ಕೊನೆಗೊಳ್ಳುತ್ತೆ. ಮೇರಿ ತನ್ನ ಹಳೆಯ ನೆನಪುಗಳಲ್ಲಿ ಸಿಲುಕಿಕೊಂಡಿರುವಾಗ ಉಳಿದ ಮೂವರು ಆ ಗಂಡಸರು ದಿಗ್ಭ್ರಮೆಯಿಂದ ಮತ್ತು ಅಸಹಾಯಕತೆಯಿಂದ ಮೌನವಾಗಿ ಕುಳಿತಿರುವುದರೊಂದಿಗೆ ಈ ಒಂದು 4ನೆಯ ಒಂದು ಆ್ಯಕ್ಟ್ ಮತ್ತು ಈ ಒಂದು ನಾಟಕವು ಕೊನೆಗೊಳ್ಳುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನನ್ನು ಹೇಳಿದ್ದೇನೆ. ಇಂಗ್ಲೀಷ್ ಸಮ್ಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.